ಎಲ್ರಿಗೂ ನಮಸ್ಕಾರ. ನಾವಿವತ್ತು ರಾಷ್ಟ್ರೀಯ ಉದ್ಯಾನವನವಾದ ನಮ್ಮ ಬನ್ನೇರುಘಟ್ಟಕ್ಕೆ ಹೋಗ್ತಾ ಇದ್ದೀವಿ ಒನ್ ಡೇ ಟ್ರಿಪ್ ಆಗಿ. ವೆಲ್ಕಮ್ ಟು RPCL ಫ್ಯಾಮಿಲಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಬೆಂಗಳೂರು. ಇಲ್ಲಿ ಸಫಾರಿಗೆ ಹೋಗೋಕ್ಕೆ ಟಿಕೆಟ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರಿಗೆ 380 ರೂಪಾಯಿ ಒಂದು ಟಿಕೆಟು. ಇಲ್ಲಿ ಮುಂದೆನೇ ನೋಡಿ ಮಕ್ಕಳು ಆಟ ಆಡೋದಕ್ಕೆಲ್ಲ ಪಾರ್ಕ್ ಇದೆ. ತುಂಬಾ ಚೆನ್ನಾಗಿದೆ. ಟಿಕೆಟ್ ಇಶ್ಯೂ ಮಾಡೋವರೆಗೂ ಮಾತ್ರ ನನ್ನ ಮಗಳು ಆಟ ಆಡ್ತಿದ್ದಾಳೆ. ಒಳಗಡೆ ಈಗ ಸಫಾರಿಗೆ ಎಂಟ್ರಿ ಇದೆ. ಟಿಕೆಟ್ ತೊಗೊಂಬಂದಾಯಿತು. ಈಗ ಸಫಾರಿ ಒಳಗೆ ಹೋಗ್ತಾ ಇದ್ದೀವಿ. ಸಫಾರಿ ಒಳಗೆ ಹೋದಾಗ ಅಲ್ಲಿ ಏನೇನಿದೆ ಅನ್ನೋದನ್ನು ಕ್ಯೂರಿಯಾಸಿಟಿಯಿಂದ ನೋಡೋಣ. ಇಲ್ಲೆಲ್ಲ ಒಳಗಡೆ ಪ್ಲಾಸ್ಟಿಕ್ ಅಲೋ ಇಲ್ಲ. ಏನೇ ಸ್ನ್ಯಾಕ್ಸ್ ಇದ್ದರೂ ಹೊರಗೇ ಇಟ್ಟು ಹೋಗಬೇಕು. ವೆಲ್ಕಮ್ ಟು ಸಫಾರಿ ಅಂದರೆ ಇಲ್ಲೂ ಕೂಡ ಬಸ್ಗೆ ಹೋಗಬೇಕು ಒಳಗಡೆ. ಇಲ್ಲಿ ಕೂಡ ಚೆಕ್ಕಿಂಗ್ ಇದೆ. ಒಂದೇ ಫ್ಯಾಮಿಲಿ ನಾವು ಇಷ್ಟು ಜನ ಹೋಗ್ತಾ ಇದ್ದೀವಿ. ಈಗ ಬಸ್ ಹತ್ತೋದಕ್ಕೆ ಇಲ್ಲಿ ಚೆಕ್ಕಿಂಗ್ ನಡೀತಾ ಇದೆ. ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ನೋಡಿ. ಈಗ ಸಫಾರಿ ಒಳಗೆ ಬಸ್ ಹೋಗ್ತಾ ಇದೆ ನೋಡಿ. ಲೈವ್ ಆಗಿ ಪ್ರಾಣಿಗಳನ್ನ ನೋಡ್ಕೊಂಬರೋಣ. ಈ ವಿಡಿಯೋದಲ್ಲಿ ಫ್ಯಾಮಿಲಿಯಲ್ಲಿ ಇರೋರೆಲ್ಲರೂ ಮಾತಾಡಿದ್ದೀವಿ. ಅದು ಕೂಡ ಹಾಕಿದ್ದೀನಿ ನಾನು. ಅಲ್ಲಲ್ಲೇ ಸ್ವಲ್ಪ ಮಾತಾಡಿರೋದು ಫನ್ನಿಯಾಗಿ ಇದೆ. ಈ ವಿಡಿಯೋನ ಮಿಸ್ ಮಾಡ್ದಲೇ ನೋಡಿ, ಎಂಜಾಯ್ ಕೊನೆವರೆಗೂ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಬಸ್ ಫ್ರಂಟಲ್ಲಿ ಮಾತ್ರ ಓಪನ್ ಇದೆ ಗ್ಲಾಸು. ಇನ್ನು ಮಿಕ್ಕಿದ ಕಡೆ ಎಲ್ಲ ಸುತ್ತಲೂ ಮೆಶ್ ಹಾಕ್ಸಿದ್ದಾರೆ. ಯಾಕಂದರೆ ಪ್ರಾಣಿಗಳು ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ಅನ್ನೋದಕ್ಕೆ ಮಾತ್ರ ಮುಂದೆ ಸ್ವಲ್ಪ ಗ್ಲಾಸ್ ಮಾತ್ರ ಫ್ರಂಟಲ್ಲಿ ಓಪನ್ ಬಿಟ್ಟಿದ್ದಾರೆ ನೋಡಿ. ರೋಡಲ್ಲೇ ಸಿಂಹ ಕೂತಿದೆ ಅಡ್ಡ ಹಾಕಿದಂಗೆ. ಅದನ್ನು ನಾವು ಲೈವ್ ಆಗಿ ನೋಡ್ತಾ ಇದ್ದೀವಿ. ಇಲ್ಲಿ ಬಂದರೆ ಬನ್ನೇರುಘಟ್ಟದಲ್ಲಿ ಲೈವ್ ಆಗಿ ಎಲ್ಲ ಪ್ರಾಣಿಗಳನ್ನ ನೋಡ್ಬೋದು. ಸಫಾರಿ ಒಳಗೆ ಹೋದಾಗ 40 ಮಿನಿಟ್ಸ್ ಮಾತ್ರ ಇರುತ್ತೆ. ಅಷ್ಟರೊಳಗೆ ಎಲ್ಲ ಕಡೆ ತೋರಿಸ್ತಾರೆ ನೋಡಿ. ಇದು ಹುಲಿ ಸೈಡಲ್ಲಿ ಓಡಾಡ್ತಾ ಇದೆ. ಸಿಂಹ ನೋಡಿ ನೀರು ಕುಡಿತಾ ಇದೆ. ಅಲ್ಲಲ್ಲೇ ಸಣ್ಣದಾಗಿ ಬಾವಿ ಥರ ಮಾಡಿದ್ದಾರೆ ನೀರು ಕುಡಿಯೋದಕ್ಕೆ ಪ್ರಾಣಿಗಳಿಗೆ ನೋಡಿ. ಅಲ್ಲಿ ಕೂತಿದೆ. ಝೂಮ್ ಆಗಿ ನೋಡ್ಬೋದು. ಇದಕ್ಕೆಲ್ಲ ಕೂದಲಿದೆ. ಬಾಲ ನೋಡಿ ಇದೆ. ತುಂಬ ಚೆನ್ನಾಗಿತ್ತು. ಹೋದಾಗ ಫುಲ್ ಖುಷಿ ಅನಿಸೋದು. ಯಾಕಂದರೆ ಮಕ್ಕಳೆಲ್ಲ ಕಿರ್ಚಾಡೋರು. ನಾವು ಹೋದಾಗಂತೂ ಟೈಮಿಗೆ ಸರಿಯಾಗಿ ಎಲ್ಲ ಪ್ರಾಣಿಗಳು ಹೊರಗಡೆ ನೋಡಿದ್ವಿ. ಆದಷ್ಟು ಕೊಟ್ಟಿದ್ದಕ್ಕೆ ದುಡ್ಡು ಕೊಟ್ಟಿದ್ದಕ್ಕೇನು ಲಾಸ್ ಆಗಿಲ್ಲ. ಲೈವ್ ಆಗಿ ನೋಡಿ. ಇಲ್ಲಿ ಆನೆ ಮರಿ ನೋಡಿ ಚಿಕ್ಕದಿದು. ನೋಡೋಕ್ಕೆ ನಮಗೆ ದೊಡ್ಡದು ಅನಿಸುತ್ತೆ. ಬಟ್ ಅದು 20 ಡೇಸ್ ಮರಿ ಅಂತೆ. ಹಂಗೆ ಅನ್ಸೋದೇ ಇಲ್ಲ. ತುಂಬಾ ದೊಡ್ಡದಾಗಿ ಕಾಣುತ್ತೆ. ಆದರೆ 20 ಡೇಸ್ ಮರಿ ಅನಿಸೋದಿಲ್ಲ. ಇದು ನೋಡಿ ಚಿರತೆ. ಝೂಮ್ ಮಾಡಿ ನೋಡಬೇಕು. ಯಾಕೆಂದರೆ ದೂರದಲ್ಲಿದೆ ಚಿರತೆ. ಹಾಗೇ ನೋಡ್ಕೊತ ಹೋಗ್ತಾ ಇದೀವಿ. ಅಂದರೆ ಅಲ್ಲಲ್ಲೇ ನಿಲ್ಲಿಸೋದಿಲ್ಲ. ಕೆಲವೊಂದು ಹತ್ರ ಮಾತ್ರ ನಿಲ್ಲಿಸ್ತಾರೆ. ತುಂಬ ಕರುಗಳು ಕೂಡ ಇದೆ ಇಲ್ಲಿ. ಸುತ್ತಿ 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 ಇಡ್ತಾ ಇರ್ತಾರೆ ನೋಡಿ. ಅಲ್ಲಿ ಹೋಗ್ತಾ ಇದೆ. ಅದು ಲೆಫರ್ಡ್ ಅಥವಾ ಚಿರತೆ ಅಂತೀವಲ್ಲ ಅದು. ದೂರದಲ್ಲಿತ್ತು, ಹಂಗಾಗಿ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಬೇಕು. ಇದು ಬಿಳಿ ಹುಲಿ. ಸಾಮಾನ್ಯವಾಗಿ ಬಿಳಿ ಹುಲಿನ ಎಲ್ಲೂ ನೋಡಿರಲ್ಲ ನಾವು, ಆದರೆ ಇಲ್ಲಿ ನೋಡಿದ್ದೀವಿ. ಇದಾದಮೇಲೆ ನೋಡಿ ಸಫಾರಿಯಿಂದ ಇಳಿದು ಬರ್ತಾಯಿದ್ದೀವಿ. ಸಫಾರಿಗೆ ಹೋಗೋಕ್ಕೆ ಇದೇ ಬಸ್ಗಳು ಬಿಟ್ಟಿದ್ದಾರೆ. ಇಲ್ಲಿ ಹೊರಗಡೆ ನೋಡಿ
ಲೈವ್ ಆಗಿ ಕಾಣ್ತಾ ಇದೆ ಝೀಬ್ರಾ. ಇಲ್ಲಿ ಎಷ್ಟೊತ್ತಾದರೂ ನಿಂತ್ಕೊಬೋದು, ಎಷ್ಟೊತ್ತಾದರೂ ನೋಡ್ಬೋದು ಹೊರಗಡೆ. ಸಫಾರಿಯಲ್ಲಿ 40 ಮಿನಿಟ್ಸ್ ಮಾತ್ರ ಇರುತ್ತೆ. ಅಲ್ಲಿ ತುಂಬ ಕರುಗಳು ಕೂಡ ಇರ್ತವೆ. ಅಲ್ಲಿ ನೋಡೋಕ್ಕೆ ಎಷ್ಟೆಷ್ಟು ಪ್ರಾಣಿಗಳೆಲ್ಲ ಸಿಗ್ತಾ ಇರ್ತವೆ. ಅಂದರೆ ಕಾಡೊಳಗಿರೋದ್ರಿಂದ ಹಂಗಾಗಿ ಜಾಸ್ತಿ ಟೈಮು ಸ್ಪೆಂಡ್ ಮಾಡೋಕ್ಕೆ ಬಿಡೋದಿಲ್ಲ, ಹಂಗೇ ತೋರಿಸ್ಕೊತ ಹೋಗ್ತಾರೆ ಬಸ್ಸಲ್ಲಿ. ಇಲ್ಲಿ ಅಂದರೆ ಲೈವ್ ಆಗಿ ಇರುತ್ತೆ, ಓಪನ್ ಆಗಿ. ಇವು ಎಷ್ಟೊತ್ತಾದರೂ ನೋಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಜಿರಾಫೆ ನೋಡಿ, ಇಲ್ಲೆಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ಮಕ್ಕಳುಗಳಿಗೆ ಆದಷ್ಟು ಈ ಥರ ಲೈವ್ ಆಗಿ ತೋರಿಸ್ತಾ ಇದ್ದರೆ ಖುಷಿ ಅನಿಸುತ್ತೆ. ಇದಾದಮೇಲೆ ನಾವು ಊಟಕ್ಕೆ ಹೋಗ್ತಾ ಇದ್ವಿ. ಮಧ್ಯಾಹ್ನ ಸ್ನ್ಯಾಕ್ಸ್ಗೆ ಬೆಳಗ್ಗೆ ಏನೋ ತಿನ್ಕೊಂಬಂದಿರಲಿಲ್ಲ, ಹಾಗಾಗಿ ಊಟನ ಮಾಡ್ತಾಯಿದ್ದೀವಿ. ಮಧ್ಯಾಹ್ನ ಲೇಟ್ ಬೇರೆ ಆಯಿತು. ಎಲ್ಲರಿಗೂ ಏನೇನು ಬೇಕೋ ಅದನ್ನು ಆರ್ಡ್ರ್ ಮಾಡ್ಕೊಂಡು ತಿಂತಾಯಿದ್ದೀವಿ. ಹಲೋ ಗೈಸ್, ವೆಲ್ಕಮ್ ಟು ಆರ್ ಪಿ ಎಸ್ ಎಲ್ ಫ್ಯಾಮಿಲಿ. ಇವಾಗ ನಾವು ಒಂದು ಕ್ವಿಕ್ ಬ್ರೇಕ್ ತೊಗೊಂಡು ನಾವು ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದ್ವಿ. ಯಾಕಂದರೆ ನಾವು ಅರ್ಲಿ ಬಂದಿದ್ದು, ಮಧ್ಯಾಹ್ನ ತಿನ್ನೋಕ್ಕಾಗಲಿಲ್ಲ. ಸೊ ಆ್ಯಕ್ಚುಲಿ ಇಲ್ಲಿ ಚೆನ್ನಾಗಿದೆ, ಪರವಾಗಿಲ್ಲ, ಟೇಸ್ಟು ತಿಂದಿದ್ದೀವಿ. ನೋಡಿ ಎಷ್ಟು ಯಾವ ಥರ ಅವರು ತೊಗೊತಿದ್ದಾರೆ ಅಂತ ತೋರಿಸ್ತೀನಿ. ನೀವೇನು ತೊಗೊಂಡ್ರಿ, ಏನು ತಿಂದ್ರಿ, ಏನು ಅನಿಸ್ತು? ನಾವು ರೆಸ್ಟೋರೆಂಟ್ ಎಲ್ಲ ಊಟನೂ ನಾನೇ ಎಲ್ಲ ಅಂತಂದರೆ ಪ್ಲೀಸ್ ಮೆನ್ಷನ್ ಮಾಡಿ ಹೇಳಬೇಕು, ಇಲ್ಲಿ ನಮಗೆ ವ್ಯೂವರ್ಸಿಗೆ ಗೊತ್ತಾಗಬೇಕು. ಇಂಡಿಯನ್ ಮೀಲ್ಸ್, ವೆಜ್ ಫ್ರೈಡ್ ರೈಸ್, ಎಗ್ ಫ್ರೈಡ್ ರೈಸ್, ಹಕ್ಕಾ ನೂಡಲ್ಸ್, ವೆಜ್ ಪಾಸ್ತಾ, ಹಾಂ, ಫ್ರೆಂಚ್ ಫ್ರೈಸ್, ಬಟರ್ ಮಿಲ್ಕ್. ನಿಮಗೆ ಏನು ಅನಿಸ್ತು ಇವತ್ತಿನ ದಿನ? ಕಾಫಿ. ತುಂಬಾ ಖುಷಿ ಆಯ್ತು ಪ್ರಾಣಿಗಳನ್ನೆಲ್ಲ ನೋಡಿ. ಹೌದಾ? ಅದ್ರ ಜೊತೆ ನೀನ್ ಪ್ರಾಣಿನ ನೋಡ್ಬಿಟ್ಟು ನಿಮ್ಗೆ ಏನು ಅನ್ನಿಸ್ತು? ನಾವು ಇಲ್ಲಿ ಬಂದು ಫುಲ್ ಖುಷಿ ಆಗ್ಬಿಟ್ಟು ನೋಡಿದ್ವಿ. ಆದರೆ ನನಗೆ ಗಾಯ್ಸ್ ಇಲ್ಲಿ ಊಟಕ್ಕೆ ಚೆನ್ನಾಗಿ ಸಿಕ್ಕಿಲ್ಲ. ಆದರೆ ಗಾಯ್ಸ್ ಥ್ಯಾಂಕ್ ಯು ಗಾಯ್ಸ್. ನೀನು ಇಲ್ಲಿ ನೋಡಿ, ಪವಮ್ಮ ಒಂದೇ ರೌಂಡಿಗೆ ಸುಸ್ತಾಗಿ ಈಗ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಇವರು ನಮ್ಮ ಫ್ಯಾಮಿಲಿ ತುಂಬ ಎಕ್ಸ್ಟ್ರಾ ಆ್ಯಕ್ಚುಲಿ. ನಾವು ಇಲ್ಲಿ ಬನ್ನಂಘಟ್ಟ ಝೂ ಬಂದಿದ್ದೀವಿ. ಎಲ್ಲ ಫ್ಯಾಮಿಲಿ ತುಂಬ ಖುಷಿ ಆಯಿತು. ಅದರಲ್ಲೂ ಲಯನ್, ಟೈಗರ್ ಅಂತ ತುಂಬ ಅದರಲ್ಲಿ ವೈಟ್ ಟೈಗರ್ ಸೂಪರ್ ಆಗಿತ್ತು. ಆಮೇಲೆ ಜಿಂಕೆ ಮಾತ್ರ ಎಲ್ಲಿ ನೋಡಿದ್ರೆ ಜಿಂಕೆ. ಆನೆಸ್ಟ್ ರಿವ್ಯೂ ಕೊಡೋದು. ಗುಂಡ ಸಿಂಹ ನೋಡ್ದಾ? ಜೀಬ್ರಾ ಎಸನು ಜೀಬ್ರಾ ನೋಡ್ದಾ? ಗುಂಡ ನೀನು ಜೀಬ್ರಾ ನೋಡ್ದಾ? ಸಿಂಹ ನೋಡ್ದಾ? ಹಾಂ, ಅವರು ಟೈಮ್ ವೇಸ್ಟ್ ಮಾಡಿದ್ರಿ ಅಂದ್ರೆ ಇಷ್ಟು ಮುಂದೆ ಬೇರೆ ಬೇರೆ ಪ್ರಾಣಿಗಳನ್ನ ಹತ್ರದಿಂದ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡಿ, ನಾವು ವೆಹಿಕಲ್ನ ಯೂಸ್ ಮಾಡ್ತಿಲ್ಲ. ಯಾಕೆ ಅಂತಲೇ ನಮಗೆ ನಡಿಬೇಕು, ಹೆಲ್ತಿಯಾಗಿರಬೇಕು ಅನ್ನೋ ರೀಸನಿಗೆ ನಾವು ವಾಕ್ ಮಾಡ್ತಾ ಇದ್ದೀವಿ. ಅದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ಅವರೇ. ಮತ್ತೆ ಊಟ ಆದಮೇಲೆ ಮತ್ತೆ ಇನ್ನೂ ನೋಡಬೇಕಾಯಿತು ಕೆಲವೊಂದು ಪ್ರಾಣಿಗಳನ್ನೆಲ್ಲ, ಹಂಗಾಗಿ ಊಟ ಮುಗಿಸ್ಕೊಂಡು ನೋಡೋದಕ್ಕೆ ಹೋದ್ವಿ. ಸೀಲ್ ನಾಯಿ ಅಂತಾರಲ್ಲ, ಅದು ಕೂಡ ನೋಡ್ತಾ ಇದ್ದೀವಿ. ನೋಡಿ, ಸೇಮ್ ನಾಯಿ ಥರನೇ ಇರುತ್ತೆ, ಅಂದರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಅಂದರೆ ನಾಯಿ ನೋಡಿದರೆ ಇದೇನಪ್ಪ ಈ ಥರ ಇದೆ ಅನಿಸುತ್ತೆ, ಬಟ್ ಅದು ಸೀಲ್ ನಾಯಿ ಅಂತಾರೆ. ನೋಡಿ, ಇಲ್ಲೆಲ್ಲ ಪಕ್ಷಿಗಳಿದೆ. ಇದ್ರ ಹೆಸ್ರು ಏನಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಗೊತ್ತಿಲ್ಲ ಇದಕ್ಕೇನಂತಾರೆ ಅಂತ, ಮರ್ತೋಗಿದ್ದೀನಿ. ಇದು ಎಲ್ಲ ಮತ್ತೆ ಸೀಲ್ ನಾಯಿ ಇದೆ ನೋಡಿ, ದೂರದಿಂದ ಇದೆ.
ಆಮೇಲೆ ಬೋಟಿಂಗ್ ಇತ್ತು, ಬೋಟಿಂಗ್ ಕೂಡ ಹೋಗಿದ್ವಿ, ಚೆನ್ನಾಗಿತ್ತು. ಫ್ಯಾಮಿಲಿ ಬೇರೆ ಇದೆ, ಕಪಲ್ಸ್ ಬೇರೆ ಇದೆ. ಇಲ್ಲೂ ಕೂಡ ಬೋಟಿಂಗು ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ. ಒಂದು 10 ನಿಮಿಷದಲ್ಲಿ ಹೋಗಿ ಬರ್ಬೋದು. ಅದಕ್ಕೆ ಆದಂಥ ಡ್ರೆಸ್ಗಳ್ನ ಕೊಟ್ಟಿರ್ತಾರೆ, ಯಾಕೆಂದರೆ ಇದು ಕೆರೆ ಇರೋದ್ರಿಂದ ಆಳವಾಗಿರುತ್ತಂತೆ. ಅದಕ್ಕೋಸ್ಕರ ಎಲ್ಲರೂ ಡ್ರೆಸ್ ಹಾಕಂದೇ ಹೋಗಬೇಕು ಬೋಟಿಂಗ್ಗೆ. ಕೆಲವರು ವೀಲ್ ರೈಡ್ ಕೂಡ ಮಾಡ್ಬೋದು ಅದರೊಳಗೆ. ನಾವೆಲ್ಲ ಫ್ಯಾಮಿಲಿ ಹೋಗಿರೋದ್ರಿಂದ ಒಟ್ಟಿಗೆ ಹೋಗಿದ್ವಿ. ನೋಡಿ ರೆಡಿಯಾಗಿದ್ದೀವಿ. ಬೋಟಿಂಗ್ ಖಾಲಿ ಆದಮೇಲೆ ಈಗ ಹೋಗ್ತಾ ಇದ್ದೀವಿ. ನಾವು ನೀರಾನೆನ ನೋಡ್ತಾ ಇದ್ದೀವಿ. ನೀರಾನೆ ನೀರಲ್ಲಿ ಹಾಕಿರುತ್ತೆ, ನಿಮಗೆ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ನೀರಾನೆ. ನಾವು ಫಸ್ಟಿಗೆ ಇದು ಬೇರೆ ಅಂದ್ಕೊಂಡ್ವಿ, ಗೆಂಡಮೃಗ ಅಂದ್ಕೊಂಡ್ವಿ ದೊಡ್ಡದಾಗಿ ಇರೋದಕ್ಕೆ. ಏಕೆಂದರೆ ಆನೆಗೆ ಯಾವಾಗಲೂ ಸೊಂಡ್ಲಿರುತ್ತೆ ಅಂದ್ಕೊಂಡು ಆ ಥರ ಥಿಂಕ್ ಮಾಡಿದ್ವಿ. ಬಟ್ ಇದು ನೀರಾನೆ. ಅದು ನೀರಲ್ಲಿ 3% ನೋಡಿ ಮುಳುಗಿರುತ್ತೆ. ಸ್ವಲ್ಪನೇ ಮಾತ್ರ ಬಾಡಿ ಕಾಣಿಸುತ್ತೆ. ಯಾವಾಗಲೂ ನೀರಲ್ಲಿ ಈ ಥರನೇ ಇರುತ್ತೆ ನೋಡಿ. ಮುಖ, ಕಣ್ಣು ಮಾತ್ರ ಬಿಟ್ಕೊಂಡು ಇನ್ನು ಮೂತಿ ಎಲ್ಲ ಮುಳುಗಿಸ್ಕೊಂಡಿದೆ. ಅಂದರೆ 3% ನೀರಲ್ಲೇ ಮುಳುಗಿರುತ್ತೆ. ಅದು ಸೊಂಡ್ಲಿಂದ ಮಾತ್ರ ಬಾಯಿಂದ ನೀರು ಒಂದೊಂದ್ಸಲ ಆಚೆ ಬಿಡುತ್ತೆ. ಅದು ಪುಷ್ ಮಾಡುತ್ತೆ ನೀರನ್ನ ಅಂತ. ಅದು ಕೂಡ ಚೆನ್ನಾಗಿತ್ತು, ನಮಗೆ ಖುಷಿ ಅನಿಸ್ತು ನೋಡಿ. ಈ ಥರ ಎಲ್ಲ ಪ್ರಾಣಿಗಳನ್ನ ಲೈವ್ ಆಗಿ ನೋಡೋದು ತುಂಬಾ ಕಷ್ಟ, ಏಕೆಂದರೆ ಎಲ್ಲ ಪ್ರಾಣಿಗಳನ್ನೂ ಲೈವ್ ಆಗಿ ಸಿಗಲ್ಲ. ಬಟ್ ನಾವು ಹೋದಾಗಂತೂ ಫುಲ್ಲ ಚೆನ್ನಾಗಿ ಸಿಕ್ಕು. ಅದೇ ಥರ ನೋಡಿ ಜಿಂಕೆಗಳು ತುಂಬಾ ಇದೆ. ಅದರಲ್ಲೂ ಎಸ್ಪೆಷಲಿ ಈ ಪಾರ್ಕಲ್ಲಿ ತುಂಬಾ ಜಿಂಕೆಗಳು, ಎಲ್ಲಿ ನೋಡಿದರೂ ಜಿಂಕೆಗಳೇ ಜಾಸ್ತಿ ಇದೆ. ಬೇರೆ ಪ್ರಾಣಿಗಳಿಗೆ ಹೋಲಿಸ್ಕೊಂಡ್ರೆ ಜಿಂಕೆ ಜಾಸ್ತಿ ಇದೆ. ಜಿಂಕೆ ಹುಲ್ಲು ನೋಡಿ ತಿಂತಾ ಇದೆ, ಕೆಲವೊಂದು ಮಲ್ಕೊಂಡಿದೆ ನೋಡಿ. ಈ ಥರ ಎಲ್ಲ ಇದೆ ನೋಡೋಕ್ಕೆ. ಇದು ಮುಳ್ಳಂದಿ 2 ಇದೆ ನೋಡಿ. ಇದಕ್ಕೆ ಕ್ಯಾಬೇಜು, ಕ್ಯಾರೆಟು ಈ ಥರ ಹಾಕಿದ್ದಾರೆ. ಮೈ ಮೇಲೆಲ್ಲ ಮುಳ್ಳು ತುಂಬಾ ಇದೆ ಚೂಪಾಗಿ. ಇದು ಹೆಬ್ಬಾವು ಮಲ್ಕೊಂಡಿದೆ. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದರೆ ಝೂಮ್ ಮಾಡಿ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ತುಂಬ ವೆರೈಟಿ ಪಕ್ಷಿಗಳನ್ನ ನೋಡ್ಬೋದು. ತುಂಬ ವೆರೈಟಿ, ಕೆಲವೊಂದು ನೋಡೇ ಇರಲ್ಲ ಆ ಥರ ಎಲ್ಲ ಪಕ್ಷಿಗಳು ಇದೆ. ಕಲರ್ಫುಲ್ಲಾಗಿ ಚೆನ್ನಾಗಿದೆ. ವೆರೈಟಿ ಪಕ್ಷಿಗಳು, ಒಂದೊಂದು ಕಲರ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದ್ದಾವೆ. ಇದಂತೂ ರಾಷ್ಟ್ರೀಯ ಪಕ್ಷಿ, ಎಲ್ಲರಿಗೂ ಗೊತ್ತೇ ಇದೆ, ನವಿಲು. ಇದ್ರ ಜೊತೆಗೆ ನೋಡಿ ಬೇರೆ ಬೇರೆ ಪಕ್ಷಿಗಳು ಕೂಡ ಇದೆ. ಇದು ನೋಡಿ ಕತ್ತಿ ಮೇಲೆ, ಅಂದರೆ ವೆರೈಟಿ ಡಿಸೈನ್ ಥರ ಇದೆ ರೌಂಡಾಗಿ. ತುಂಬ ವೆರೈಟಿ ಪಕ್ಷಿಗಳಿದೆ. ನಾನು ಅಂದರೆ ತುಂಬ ವಿಡಿಯೋ ಮಾಡೋಕ್ಕಾಗಿಲ್ಲ, ಲಾಂಗ್ ಆಗುತ್ತೆ ಅಂತ ಸ್ವಲ್ಪ ಮಾಡಿದ್ದೀನಿ. ಇದೆಲ್ಲ ನೋಡಿ ಬಾತುಕೋಳಿ ಅನಿಸುತ್ತೆ, ನೀರಲ್ಲಿದೆ. ಇದರಲ್ಲೂ ಬೇರೆ ಬೇರೆ ಪಕ್ಷಿಗಳಿವೆ. ತುಂಬ ಅಬ್ಸರ್ವ್ ಮಾಡಿ ನೋಡಬೇಕು ವಿಡಿಯೋನ. ಝೂಮ್ ಮಾಡಿದರೆ ಗೊತ್ತಾಗುತ್ತೆ. ನಾವು ಬೆಳಗ್ಗಿಂದ ಈವ್ನಿಂಗ್ವರೆಗೂ ಈಗ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.